ಬೆಂಗಳೂರಿನ ಸಾಂಕಿ ಕೆರೆಗೆ ಹಾರಿ ಯುವತಿಯೋರ್ವಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಸಾಯುವ ಮುನ್ನ ಬಾಯ್ ಫ್ರೆಂಡ್ಗೆ ಸಾಯೋದಾಗಿ ಮೆಸೇಜ್ ಮಾಡಿದ್ಲು ಈ ವಿದ್ಯಾರ್ಥಿನಿ ತೇಜು. ಆ ಮೆಸೇಜ್ ಅನ್ನ ಆ ಯುವತಿಯ ತಾಯಿಗೆ ಆಕೆಯ ಪ್ರಿಯಕರ ಕಳುಹಿಸಿದ್ದ. ಆದರೆ ಅವರೆಲ್ಲರಿಗೂ ವಿಚಾರ ಗೊತ್ತಾಗೋ ಅಷ್ಟರಲ್ಲಿ ಈಕೆ ಸಾಂಕಿ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. 20 ವರ್ಷದ ತೇಜು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ಲು, ಕಾಲೇಜ್ನಲ್ಲಿ ಓದ್ತಾ ಇದ್ಲು. ಆ ಯುವತಿ ಇಂದು ಮುಂಜಾನೆ ಸಾಂಕಿ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಚಿಕ್ಕಬಾಣುವಾರ ಭಾಗದಲ್ಲಿ ವಿದ್ಯಾರ್ಥಿನಿ ವಾಸವಿದ್ಲು. ಇಂದು ಬೆಳಗಿನ ಜಾವ ಈಕೆಯ ಮೃತದೇಹವನ್ನ ಪತ್ತೆ ಹಚ್ಚಲಾಗಿದೆ. ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇಲ್ಲ ಸರ್, ನೈಟ್ ಈ ಥರ ಏನೋ ಇದ್ದಾಳೆ, ಈ ಥರ ಸಾಯಂಕಾಲ ಟೈಮ್ನಲ್ಲಿ ಏನೋ ಯಾರೋ ಹುಡುಗನಿಗೆ ಮೆಸೇಜ್ ಮಾಡಿದ್ದಾಳೆ, ಸೂಸೈಡ್ ಮಾಡ್ಕೊತಾ ಇದ್ದೀವಿ ಅಂತ ಏನೋ ಹೇಳಿದ್ದಾಳೆ. ಅಷ್ಟೊತ್ತಿಗೆ ನಾವು ಬಂದಿದ್ದೀವಿ, ಬಟ್ ಇಲ್ಲಿ ಏನು ಕತ್ಲಲ್ಲಿ ಕಾಣಿಸಿಲ್ಲ. ಫಸ್ಟು, ಸೆಕೆಂಡು ಸೆಕ್ಯೂರಿಟಿ ಟೈಟ್ ಇಲ್ಲ ಅಂದರೆ ಇನ್ನೂ ಸಾಯ್ತಾನೆ ಇರ್ತಾರೆ ಮಕ್ಕಳು. ಇಲ್ಲಿ ಬಂದು ಸಾಯುವಂಥ ಜಾಗ ಅಲ್ವಲ್ಲ ಸರ್ ಅದು. ಇಷ್ಟು ಚಿಕ್ಕ ಜಾಗದಲ್ಲಿ ಬಂದು ಸಾಯ್ತಾರೆ ಅಂದರೆ ಎಷ್ಟು ಟೈಟ್ ಇದೆ ನೋಡಿ ನಮ್ಮದು ಮ್ಯಾನೇಜ್ಮೆಂಟ್, ಬಸ್ ಮ್ಯಾನೇಜ್ಮೆಂಟ್. ಮಕ್ಕಳಿಗೆ ಯಾವತ್ತೂ ಬುದ್ಧಿ ಇರ್ಬೇಕು ಸರ್. ಕಷ್ಟಪಟ್ಟು ಸಾಕಿರ್ತೀವಿ, ಲಾಸ್ಟ್ 1 minute ಡಿಸಿಷನ್ಗೆ ಅವ್ರು ಲೈಫ್ ಹಾಳು ಮಾಡ್ಕೊಬಿಟ್ರೆ ನಾವು ಕಷ್ಟಪಟ್ಟು ವೇಸ್ಟ್ ಆಗುತ್ತೆ. ಏನಂತ ಸರ್, ಏನೋ ಹೇಳ್ಕೊಂಡಿದ್ರಾ? ಏನಾದ್ರು ಬೇಜಾರಿಗಿದೆ? ಓಕೆ ಸರ್, ಥ್ಯಾಂಕ್ ಯು. ಯಾವ ಕಾಲೇಜ್ ಏನದು? ಸೆಂಟ್ ಕ್ಲಾರೆಟ್ ಅಂತ ಕಾಲೇಜು, ಗೊರಗುಂಟೆಪಾಳ್ಯ ಹತ್ರ ಇರೋದು. 12:30ಗೆ ಕಾಲೇಜ್ ಮುಗ್ದಿದೆ. ಅಲ್ಲಿಂದ ಆಮೇಲೆ ಇಲ್ಲಿ ಬಂದಿದ್ದಾರೆ. 2:34 ಸಮಥಿಂಗ್ ಈ ಸರ್ಕಲ್ ಇಂದ ಮುಂದೆ ಒಂದು ಬೇಕರಿ ಇದೆ, ಬೇಕರಿ ಪ್ಲಸ್ ಟೀ ಕಾಫಿ ಅಂಡ್ ಆಲ್. 2:34ಗೆ ಅಲ್ಲಿಂದ ಒಂದು ವಾಟರ್ ಬಾಟಲ್ ತಗೊಂಡಿದ್ದಾರೆ. ವಾಟರ್ ಬಾಟಲ್ ತಗೊಂಡ್ಬಿಟ್ಟು ಅಲ್ಲಿ ಮುಂದೆ ಸಿಗ್ನಲ್ ಹತ್ರ ಪಾಸ್ ಆಗಿರೋದು ಆ ವಿಡಿಯೋಗಿದೆ. ಅದಾದ್ಮೇಲೆ ಇದು ಪಾರ್ಕ್ ಓಪನ್ ಆಗೋದು 4 o'clockಗೆ. 4 o'clockಗೆ 350 ಆಕ್ಸೆಸ್ ಕೊಡ್ತಾರೆ. 3:55ಗೆ ಅವರು ಒಳಗಡೆ ಬಂದಿದ್ದಾರೆ. ಒಳಗಡೆ ಬಂದು ಇಲ್ಲೆಲ್ಲ ಸುತ್ತಾಡಿದ್ದಾರೆ. ಆಮೇಲೆ ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಅದಾದ್ಮೇಲೆ ಪಾಯಿಂಟ್ ಇದೆ ಅಲ್ಲ, ಲೋ ಪಾಯಿಂಟ್ ಇದೆ ಅಲ್ಲ, ಅಲ್ಲಿ 2-3 ಟೈಮ್ಸ್ ಅವರು ಓಡಾಡಿದ್ದಾರೆ. 5:50 or 5:60 ವರೆಗೂ ನಾವು 6 o'clock ವರೆಗೂ ಇನ್ ಬಿಟ್ವೀನ್ ಅದು ನೋಡಿದೀವಿ ನಾವು ಹುಡುಗಿನ. ಅದಾದ್ಮೇಲೆ ವಿಡಿಯೋ ಆಚೆ ಹೋಗಿರೋದು ನಮ್ಗೆ ವಿಡಿಯೋ ಸಿಕ್ಲೇ ಇಲ್ಲ. ಅಲ್ಲ, ಇಲ್ಲೇ ಸದಾಶಿವನಗರ ಇಲ್ಲೇ ಬಂದಿದಾರ ಅಂತ ಹೇಳ್ಕೊತಾರೆ, ಮೆಸೇಜ್ ಮಾಡಿ ಹೇಳಿಲ್ಲ. ಅವ್ರ ಮನೆಯಿಂದ ಏನೋ ಆಗಿದೆ, ನನ್ಗೆ ಅದು ಪೂರ್ತಿ ಕಂಪ್ಲೀಟ್ ಡೀಟೇಲ್ ಗೊತ್ತಿಲ್ಲ. ನಾವು ಬಿಸ್ನೆಸ್ ಪಾರ್ಟ್ನರ್ ಮೇನ್. ನೈಟ್ ಅವರು ನನಗೆ ಫೋನ್ ಮಾಡಿದ್ರು, ಈ ತರ ಆಗಿದೆ ಅಂತ. ಅವ್ರ ಹೆಸರುಘಟ್ಟ ಇರೋದು, ನಾನಿರೋದು ಅಕ್ಕಿಪೇಟೆ. ನಾನು ಎಲ್ಲ ಊಟ ಮಾಡ್ತಾ ಇದ್ದೆ ಕೂತ್ಕೊಂಡು ಹೋಟ್ಲಲ್ಲಿ. ಅವ್ರ ಫೋನ್ ಬಂತು ಅರ್ಜೆಂಟಾಗೆ ಇಲ್ಲಿ ಬರ್ಬೇಕಂತ. ಅದು ಇನ್ನ 15 days ಮುಂಚೆ ಏನೋ ಒಂದು ಇಶ್ಯೂ ಆಗಿತ್ತು ಸರ್, ಅದು ಸಾಲ್ವ್ ಮಾಡಿದ್ದಾರೆ. ಅದಾದ್ಮೇಲೆ ಕಾಲೇಜಲ್ಲೇನೆ. ಟಾರ್ಚರ್ ಏನಿಲ್ಲ, ಅದೇ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಇರ್ತಾರಲ್ಲ, ಆತರ ಇದೆ. ಅದನ್ನ ಸಾಲ್ವ್ ಮಾಡಿದ್ದಾರೆ. ಚೆನ್ನಾಗಿ ಓದಿ ಆಮೇಲೆ ಮದುವೆ ಮಾಡಿಸಿ ಅಂತ ಹೇಳಿದ್ದಾರೆ. ಬಟ್ ಎಸ್ಟರ್ಡೇ ಏನ್ ಆಗಿದೆ ಅದು ಸರ್ಕಮ್ಸ್ಟಾನ್ಸಸ್ ನಮ್ಗೆ ಗೊತ್ತಿಲ್ಲ. ಅವರ ಹುಡುಗ ಅಲ್ಲಿ ಚಿಕ್ಕಬಣ್ಣವರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾನೆ. ಅವ್ರ ತಂದೆ ತಾಯಿನೂ ಅಲ್ಲೇ ಇದ್ದಾರೆ. ಗಲಾಟೆ ಏನು ಗೊತ್ತಿಲ್ಲ ಸರ್, ಗಲಾಟೆ ಬಗ್ಗೆ ನನ್ಗೇನು ಗೊತ್ತಿಲ್ಲ. ನನ್ಗೆ ಹುಡುಗಿಯವ್ರ ತಂದೆ ತಾಯಿ ಅಲ್ಲಿ ಸ್ಟೇಷನ್ ಅಲ್ಲಿ ಇದ್ದಾರೆ ಸರ್. ತಂದೆ ನನ್ಗೆ ಗೊತ್ತಿಲ್ಲ. ಪರ್ಸನಲ್ ಅಷ್ಟೊಂದು ರಿಲೇಷನ್ ನನ್ಗೆ ಗೊತ್ತಿಲ್ಲ. ನನ್ಗೆ ಇವ್ರ ಬಗ್ಗೆನೇ ಗೊತ್ತಿರೋದು. 20 ವರ್ಷದ ತೇಜು ಎನ್ನುವಂತಹ ವಿದ್ಯಾರ್ಥಿನಿ ಬೆಂಗಳೂರಿನ ಸಾಂಕಿ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಚಿಕ್ಕಬಾಣುವಾರದಲ್ಲಿರುವಂತಹ ಖಾಸಗಿ ಕಾಲೇಜಿನಲ್ಲಿ ತೇಜು ವ್ಯಾಸಂಗವನ್ನ ಮಾಡ್ತಾ ಇದ್ರು. ನಿನ್ನೆ ಸಂಜೆ ಮಧ್ಯಾಹ್ನ 2:30 ಸುಮಾರಿಗೆ ಆಕೆ ಕಾಲೇಜಿನಿಂದ ಹೊರಟು 3:30 ಸುಮಾರಿಗೆ ಆಕೆ ಸಾಂಕಿ ಕೆರೆಯ ಬಳಿ ಬಂದಿದ್ಲು. ಇನ್ನು ಆತ್ಮಹತ್ಯೆಗೆ ಶರಣಾಗುವ ಮುನ್ನ ನಿನ್ನೆ ಸಂಜೆ ಆಕೆಯ ಪ್ರಿಯಕರನಿಗೆ ತಾನು ಸಾಯೋದಾಗಿ ಮೆಸೇಜ್ ಅನ್ನ ಕೂಡ ಯುವತಿ ಮಾಡಿದ್ಲು. ಅದಾದ ನಂತರ ಆತ ಅಂದ್ರೆ ಮೃತಪಟ್ಟಿರುವಂತಹ ತೇಜುವಿನ ಪ್ರಿಯಕರ ಆಕೆಯ ತಾಯಿಗೆ ಆ ಮೆಸೇಜ್ ಅನ್ನ ಕಳುಹಿಸಿ ಆ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಅದಾದ ನಂತರ ಮೃತಪಟ್ಟಿರುವಂತಹ ತೇಜುವಿನ ತಾಯಿ ಸದಾಶಿವನಗರ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಅದಾದ ನಂತರ ಸದಾಶಿವನಗರ ಪೊಲೀಸರು ಪರಿಶೀಲನೆಯನ್ನ ಮಾಡೋದಕ್ಕೆ ಹುಡುಕೋದಕ್ಕೆ ಅಂತ ಶುರು ಮಾಡಿದ್ರು.
ಆಗ ಕೆಲವೊಂದು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಗಮನಿಸಿದಾಗ ಸದಾಶಿವನಗರ ಸ್ಯಾಂಕಿ ಕೆರೆ ಕಡೆಗೆ ಆಕೆ ಹೋಗಿರೋದು ಗೊತ್ತಾಗಿದೆ. ಅದಾದ ನಂತರ ಆಕೆ ಸದಾಶಿವನಗರದ ಸ್ಯಾಂಕಿ ಕೆರೆಗೆ ಹೋಗಿ ಅಲ್ಲಿ ಆಕೆಯ ಮೊಬೈಲ್ ಬ್ಯಾಗ್ ಎಲ್ಲವನ್ನೂ ಕೂಡ ಇಟ್ಟು ಕೆರೆಯ ಕಡೆಗೆ ಹೋಗಿದ್ದಾಳೆ. ಆ ಎಲ್ಲ CCTV ದೃಶ್ಯಾವಳಿಗಳನ್ನ ಪರಿಶೀಲಿಸಿದ ನಂತರ ಆಕೆ ಸ್ಯಾಂಕಿ ಕೆರೆಯಿಂದ ಹೊರ ಹೋಗಿಲ್ಲ ಅನ್ನೋದನ್ನ ದೃಢಪಡಿಸಿಕೊಂಡ ಪೊಲೀಸರು ನಿನ್ನೆ ಎಲ್ಲ ಮೃತದೇಹವನ್ನ ಹುಡುಕಾಡಿದ್ದು ಇವತ್ತು ಬೆಳಗ್ಗೆ ಆಕೆಯ ಮೃತದೇಹ ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. 20 ವರ್ಷದ ವಿದ್ಯಾರ್ಥಿನಿ ತೇಜು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 15 ದಿನಗಳ ಹಿಂದೆ ಕಾಲೇಜಿನಲ್ಲಿ ಏನೋ ಸಮಸ್ಯೆ ಆಗಿತ್ತು ಅನ್ನೋದನ್ನ ಆಕೆಯ ಕುಟುಂಬಸ್ಥರು ಪರಿಚಯಸ್ಥರು ಹೇಳ್ತಾ ಇದ್ರು. ಯಾವ ಕಾರಣಕ್ಕೆ ಜಗಳ ಆಗಿತ್ತು, ಮನೆಯವರು ಹಾಗೂ ತೇಜುವಿನ ಮಧ್ಯೆ ಏನಾದರೂ ವೈಮನಸ್ಸು ಉಂಟಾಗಿತ್ತಾ ಅಥವಾ ಪ್ರಿಯಕರನ ಜೊತೆಗೆ ಏನಾದರೂ ಜಗಳ ಮಾಡ್ಕೊಂಡಿದ್ರಾ? ಖಂಡಿತವಾಗಿ ಪ್ರತೀಕ್ಷಾ, ಈಗಾಗಲೇ ಏನು ಸದಾಶಿವನಗರ ಪೊಲೀಸರು UDR ಪ್ರಕರಣವನ್ನ ದಾಖಲು ಮಾಡಿಕೊಂಡು ಯಾವ ಕಾರಣಕ್ಕಾಗಿ ಈಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಮೇಲ್ನೋಟಕ್ಕೆ ಈಕೆ ಏನು ಬಾಯ್ ಫ್ರೆಂಡ್ಗೆ ಒಂದು ಮೆಸೇಜ್ ಕಳಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಹಿನ್ನೆಲೆಯಲ್ಲಿ ಬಾಯ್ ಫ್ರೆಂಡ್ ವಿಚಾರವಾಗಿ ಏನಾದ್ರೂ ಏನು ಕಿರಿಕಿತ್ತ ಅಥವಾ ಗಲಾಟೆ ಏನಾದ್ರೂ ಆಗಿತ್ತಾ? ಈ ಹಿಂದೆ ಏನು 15 ದಿನಗಳ ಹಿಂದೆ ಕಾಲೇಜಿನಲ್ಲಿ ಕೂಡ ಒಂದು ದೊಡ್ಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಯ್ ಫ್ರೆಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿತ್ತು ಅಂತ ಹೇಳಿ ಕುಟುಂಬಸ್ಥರು ಅಥವಾ ಪರಿಚಯಸ್ಥರು ಏನು ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನು ಕೂಡ ತಾಳೆ ಮಾಡಿದಂತಹ ಪೊಲೀಸರು ಎಲ್ಲೊಂದ್ ಕಡೆ ಇದೇ ವಿಚಾರಕ್ಕೆ ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಶಂಕೆ ಇದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಕೆಯ ಬಾಯ್ ಫ್ರೆಂಡ್ ಏರಿದ್ದಾನೆ ಆತನನ್ನು ಕೂಡ ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಹೇಳಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರುವಂತಹದ್ದು. ಇದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಆಕೆಯ ತೇಜುವಿನ ತಾಯಿ ಏನಿದ್ದಾರೆ ಆಕೆಯನ್ನು ಕೂಡ ಕರೆಸಿ ಸದಾಶಿವನಗರ ಪೊಲೀಸರ ಒಂದು ಹೇಳಿಕೆಯನ್ನು ಕೂಡ ಪಡ್ಕೊಳ್ತಾ ಇರುವಂತಹದ್ದು. ಕಳೆದ 2-3 ದಿನಗಳ ಹಿಂದೆ ಅಥವಾ ಕಳೆದ ಒಂದು ವಾರದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತಾ ಅಥವಾ ಜಗಳ ಏನಾದ್ರೂ ಮನೆಯಲ್ಲಿ ಮಾಡ್ಕೊಂಡಿದ್ರ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿಕೆಯನ್ನ ಪಡಿತಾ ಇರುವಂತಹದ್ದು. ಇದನ್ನು ಹೊರತುಪಡಿಸಿದ್ರೆ ತಾಯಿ ಏನಿದ್ದಾಳೆ ತೇಜುವಿನ ತಾಯಿ, ಆಕೆಗೂ ಕೂಡ ವಿಚ್ಛೇದನ ಆಗಿತ್ತು. ಏನು ಈಕೆ ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ಲು. ಇದಾದ ನಂತರದಲ್ಲಿ ಮನೆಯಲ್ಲಿ ತಾಯಿ ಮಗಳ ಸಂಬಂಧ ಯಾವ ರೀತಿಯಾಗಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಕೂಡ ಈಗ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ.